ಕುಡಿದ್ರೆ ರೋಗವಾಸಿಯಾಗಲ್ಲ, ಇಲ್ಲದೇ ಇರೋ ರೋಗಗಳು ಬರತ್ವೆ. ಪಾಚಿ ಕಟ್ಟಿದ ಸರ್ಕಾರಿ ಆಸ್ಪತ್ರೆ ನೀರಿನ ಟ್ಯಾಂಕ್ ತೊಳೆದು ಎಷ್ಟು ದಿನವಾಯ್ತೋ. ಪಾವಗಡದಲ್ಲಿನ ಸರ್ಕಾರಿ ಆಸ್ಪತ್ರೆ ನೀರಿನ ಟ್ಯಾಂಕ್ಗಳ ಕರಾಳ ಸ್ಥಿತಿ ಬಹಿರಂಗ. ಪಾವಗಡ ಸರ್ಕಾರಿ ಆಸ್ಪತ್ರೆ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ಬರುವ ಪ್ರಮುಖ ಸರ್ಕಾರಿ ಆಸ್ಪತ್ರೆ. ಆದರೆ ಇದೇ ಆಸ್ಪತ್ರೆಯ ಮೇಲ್ಛಾವಣಿಯಲ್ಲಿರುವ ನೀರಿನ ಟ್ಯಾಂಕ್ಗಳ ಸ್ಥಿತಿ ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಟ್ಯಾಂಕ್ಗಳಿಗೆ ಸರಿಯಾದ ಮುಚ್ಚಳಗಳಿಲ್ಲದೆ ಪಾಚಿ, ಕಸ ಹಾಗೂ ಕೊಳಕು ನೀರು ಸಂಗ್ರಹವಾಗಿರುವ ದೃಶ್ಯಗಳು ಕಂಡುಬಂದಿವೆ. ಹಾಗಾದರೆ ಈ ನೀರನ್ನು ಆಸ್ಪತ್ರೆಯ ಯಾವೆಲ್ಲ ಬಳಕೆಗೆ ಬಳಸಲಾಗ್ತಿದೆ? ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತಿದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಹೌದು, ಸಾಮಾನ್ಯವಾಗಿ ನೀರಿನ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ನೀರಿನ ಗುಣಮಟ್ಟವನ್ನು ಪರಿಶೀಲಿಸಬೇಕಾಗತ್ತೆ. ಆದರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯ ಟ್ಯಾಂಕ್ಗಳ ಸ್ಥಿತಿ ನೋಡಿದ್ರೆ ನಿಯಮಿತ ನಿರ್ವಹಣೆ ನಡೆಯುತ್ತದೆಯೋ ಎಂಬ ಅನುಮಾನ ಮೂಡುತ್ತಿದೆ. ಟ್ಯಾಂಕ್ಗಳನ್ನು ಕೊನೆಯ ಬಾರಿ ಯಾವಾಗ ಸ್ವಚ್ಛಗೊಳಿಸಲಾಗಿತ್ತು? ಸ್ವಚ್ಛತಾ ಕಾರ್ಯದ ದಾಖಲೆ ಇದೆಯೇ? ನೀರಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆ ಮಾಡಲಾಗಿದೆಯೇ? ಈ ಪ್ರಶ್ನೆಗಳಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ. ಹಲೋ 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 ಹೇಳಿ ಸರ್, ಅನಿಲ್ ಯಾದವ್ ಅಂತ ಸರ್, ಪ್ರಗತಿ ಟಿವಿ ರಿಪೋರ್ಟ್ರು. ಹೇಳಿಪ್ಪ. ಸರ್, ಅದೇ ಈಗ ಮೇಲ್ಗಡೆ ಸಿಂಟೆಕ್ಸ್ಗಳು ಇದಾವಲ್ಲ, ಅದಕ್ಕೆ ಯಾಕೆ ಸರ್ ಯಾವುದೋ ಒಂದಕ್ಕೂ ಕ್ಯಾಪ್ ಹಾಕಿಲ್ಲ? ನಮ್ಮ ಸೂಪರ್ವೈಸರ್ ಕೃಷ್ಣಪ್ಪ ಅವ್ರಿಗೆ ಹೇಳ್ತೀನಿ ಒಂದು ನಿಮಿಷ. ಏನು ಮಾಡೋದು, ಬೆಳಿಗ್ಗೆ ಎಲ್ಲ ವಾಶ್ ಮಾಡಿ ಇವತ್ತು ನಾಳೆ ಭಾನುವಾರ ಇದೆಯಲ್ಲ, ಸೆಕೆಂಡ್ ಸ್ಯಾಟರ್ಡೇ ಅಲ್ಲ, ಎಲ್ಲ ವಾಷಿಂಗ್ ಮಾಡ್ತೀವಿ. ಇವತ್ತು ಅಷ್ಟೇ, ನಾಳೆ ಒಂದ್ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಇಟ್ಕೊಂಡವ್ರೆ. ಅದೇನ್ ಮಾಡೋದು ಗೊತ್ತಿಲ್ಲ, ಕೇಳಿ ಮತ್ ಮಾತಾಡ. ಯಾಕೆಂದ್ರೆ ಎಲ್ಲಾನು ಸಿಂಟೆಕ್ಸ್ ನೋಡಿದ್ವಿ, ಎಲ್ಲ ಬರೀ ಪಾಚಿ ತುಂಬ್ಕೊಂಡ್ಬಿಟ್ಟಿದೆ ಸುಮಾರು ವರ್ಷ. ಅದಕ್ಕೆ ನಾವು ಒಂದೇ ಹೇಳಿದೆ, ಅದೆಲ್ಲ ಮೊದ್ಲಿಂದನೇ ಮಾಡ್ಸಿರೋದು. ಈಗ ಅವ್ರಿಗೆ ಹೇಳಿದೀನಿ, ಅದಕ್ಕೆ ನೆನ್ನೆ ಹೇಳಿದ್ಕೆ ಇವತ್ತು ರಜಾ ಇದೆ, ಸೆಕೆಂಡ್ ಸ್ಯಾಟರ್ಡೇ, ಮತ್ತೆ ನಾಳೆ ಸಂಡೇ ಇದೆಯಲ್ಲ, ಎಲ್ಲ ಕ್ಲೀನ್ ಮಾಡಿಸ್ತೀವಿ ಅಂತ ಇದ್ ಮಾಡಿದ್ರು. ನೋಡೋಣ, ಮತ್ತೆ ಫೋನ್ ಮಾಡ್ತೀನಿ. ಎಷ್ಟು ದಿವಸಕ್ಕೆ ಒಂದ್ಸತಿ ಸರ್ ಕ್ಲೀನ್ ಮಾಡೋದ್ರಲ್ಲಿ? ಒನ್ಸ್ ಇನ್ 15 days ಮಾಡ್ತಾರೆ. ಹೌದಾ? ಸುಮಾರು ತಿಂಗಳು ಆಗಿದೆ ಸರ್ ಅಲ್ಲಿ ಕ್ಲೀನಿಂಗ್ ಮಾಡಿ, ಆತರ ಇದೆ ಅದೇ. ಸರಿ ನೋಡ್ತೀನಿ. ಸರ್, ಓಕೆ, ಚೆಕ್ ಮಾಡಿಸಿ. ಈಗಾಗಲೇ ಪಾವಗಡ ಸರ್ಕಾರಿ ಆಸ್ಪತ್ರೆಯ ಸ್ವಚ್ಛತಾ ಅವ್ಯವಸ್ಥೆ ಕುರಿತು ಪ್ರಗತಿ ಟಿವಿ ವರದಿ ಪ್ರಸಾರ ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಇದೀಗ ಮತ್ತೊಂದು ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಶುದ್ಧ ಮತ್ತು ಸುರಕ್ಷಿತ ನೀರು ಒದಗಿಸುವುದು ಆಸ್ಪತ್ರೆಯ ಮೂಲಭೂತ ಜವಾಬ್ದಾರಿ. ಆದರೆ ನೀರಿನ ಟ್ಯಾಂಕ್ಗಳೇ ಅಸ್ವಚ್ಛವಾಗಿದ್ದರೆ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಬಗ್ಗೆ ಆತಂಕ ವ್ಯಕ್ತವಾಗುವುದು ಸಹಜ. ಇದು ಕೇವಲ ಟ್ಯಾಂಕ್ಗಳ ಸ್ವಚ್ಛತೆಯ ಪ್ರಶ್ನೆಯಲ್ಲ. ಸೋಂಕು ನಿಯಂತ್ರಣ ನಿಯಮಗಳು ಪಾಲನೆಯಾಗುತ್ತಿವೆಯೇ? ಟ್ಯಾಂಕ್ಗಳ ನಿಯಮಿತ ಪರಿಶೀಲನೆ ನಡೆಯುತ್ತಿದೆಯೇ? ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತಿದೆಯೇ? ಸ್ವಚ್ಛತಾ ಸಿಬ್ಬಂದಿ ತಮ್ಮ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆಯೇ ಎಂಬ ಹತ್ತಾರು ಪ್ರಶ್ನೆಗಳು ಇದೀಗ ಸಾರ್ವಜನಿಕರ ಮುಂದಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಸುರಕ್ಷಿತ ನೀರು ಸಿಗಬೇಕು ಎಂಬುದು ಸಾರ್ವಜನಿಕರ ನಿರೀಕ್ಷೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ನೀರಿನ ಟ್ಯಾಂಕ್ಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಬೇಕು. ಮುಚ್ಚಳ ಇಲ್ಲದ ಟ್ಯಾಂಕ್ಗಳಿಗೆ ಶಾಶ್ವತವಾಗಿ ಮುಚ್ಚಳ ಅಳವಡಿಸಿ ನಿಯಮಿತ ಸ್ವಚ್ಛತೆ ಮತ್ತು ನೀರಿನ ಗುಣಮಟ್ಟ ಪರೀಕ್ಷೆಗೆ ವ್ಯವಸ್ಥೆ ಮಾಡಬೇಕು. ರೋಗಿಗಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂಬುದು ಸಾರ್ವಜನಿಕರ ಆಗ್ರಹ. ವೀಕ್ಷಕರೇ, ಈ ಹಿಂದೆ ಪ್ರಗತಿ ಟಿವಿ ಏನು ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ನಿರ್ಲಕ್ಷ್ಯದ ಬಗ್ಗೆ ಏನು ವರದಿ ಮಾಡಿತ್ತು, ಇದರ ಬಗ್ಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಎಚ್ಚೆತ್ತುಕೊಂಡು ಅದನ್ನು ಸ್ವಚ್ಛತೆಗೊಳಿಸಿದಾರಾ ಇಲ್ವಾ ಅಂತ ಒಂದು ಚಿಕ್ಕ ರಿಯಾಲಿಟಿ ಚೆಕ್ಕನ್ನು ಮಾಡಲು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಆಸ್ಪತ್ರೆ ಮೇಲ್ಛಾವಣಿಯಲ್ಲಿರ್ತಕ್ಕಂಥ ಸಿಂಟೆಕ್ಸ್ಗಳಿದೆ, ಇಲ್ಲಿ ಸುಮಾರು ಒಂದು 10-15 ಸಿಂಟೆಕ್ಸ್ ಇದೆ.
ಇಲ್ಲಿರ್ತಕ್ಕಂಥ ಸಿಂಟೆಕ್ಸ್ಗಳಲ್ಲಿ ಯಾವುದೇ ಒಂದು ಸಿಂಟೆಕ್ಸ್ಗೂ ಸಹ ಇಲ್ಲಿ ಮೇಲೆ ಕ್ಯಾಪ್ ಏನು ಇಲ್ಲಿರ್ತಕ್ಕಂಥ ಸಿಂಟೆಕ್ಸ್ನ ಕ್ಯಾಪ್ ಇದೆ, ಅದು ಯಾವುದೂ ಕ್ಯಾಪ್ಗಳನ್ನು ಅಳವಡಿಸಿಲ್ಲ. ಇಲ್ಲಿ ಕ್ಯಾಪ್ಗಳನ್ನ ಅಳವಡಿಸದೇ ಇರುವಂಥ ಕಾರಣದಿಂದ ಇಲ್ಲಿ ಏನು ಇದರಲ್ಲಿ ಪಾಚಿ ಧೂಳು ಸೇರಿಕೊಂಡು ಸ್ವಚ್ಛತೆ ಇಲ್ಲದೆ ನೀರು ಕಲ್ಮಶ ಆಗಿರ್ತಕ್ಕಂಥದ್ದು ನೀವು ಸಹ ನೋಡ್ಬೋದು ವೀಕ್ಷಕರೇ. ಇಲ್ಲಿ ಏನು ಇಲ್ಲಿ ಪಾಚಿ ತುಂಬಿಕೊಂಡಿರ್ತಕ್ಕಂಥ ನೀರು ಇಲ್ಲಿ ಆಪರೇಷನ್ಗಾಗಿರ್ಬೋದು, ಇಲ್ಲಿ ಪೇಷಂಟ್ಗಳು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ ವೀಕ್ಷಕರೇ. ಇನ್ನೂ ಸಹ ಇಲ್ಲಿ ನೋಡ್ಬೋದು ನೀವು ಸಹ ಇಲ್ಲಿ ಸೋಲಾರ್ ಅಳವಡಿಕೆ ಆಗಿದೆ. ಈ ಸೋಲಾರ್ ಪೈಪ್ಗಳು ಸಹ ಒಡೆದು ಇಲ್ಲೆಲ್ಲ ನೋಡ್ಬೋದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಸಿನೀರು ಬರೋದು ಸಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಇಷ್ಟೆಲ್ಲ ಈ ಹಿಂದೆ ಏನು ಇಲ್ಲಿ ಇದೇ ಆಸ್ಪತ್ರೆಯಲ್ಲಿ ಸುಮಾರು 7-8 ರೋಗಿಗಳು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇಷ್ಟೆಲ್ಲ ಆದರೂ ಸಮೇತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನೋದು ನಮಗೆ ಇದುವರೆಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಪಾವಗಡದಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನಿದ್ದಾರೆ, ಇಲ್ಲಿ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಹ ಬಡ ಜನತೆನೇ ಇಲ್ಲಿ ಇರ್ತಕ್ಕಂಥವ್ರು. ಇನ್ನು ಖಾಸಗಿ ಆಸ್ಪತ್ರೆಗೆ ಹೋಗಲು ಅವ್ರಿಗೆ ಸಾಧ್ಯ ಆಗದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಿದ್ದಾಗ ಇಲ್ಲಿ ಸಹ ಸ್ವಚ್ಛತೆ ಇಲ್ಲದಂತೆ ಇಲ್ಲಿ ಸಹ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅವರು ಎಲ್ಲಿಗೆ ಹೋಗಬೇಕು ಅನ್ನೋದು ಸಹ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ. ಇನ್ನಾದರೂ ಅಧಿಕಾರಿಗಳಾಗ್ಬೋದು, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗ್ಬೋದು ಎಚ್ಚೆತ್ಕೊಂಡು ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾರ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಅನಿಲ್ ಯಾದವ್, ಪ್ರಗತಿ ಟಿವಿ, ಪಾವಗಡ.